ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881 ಸೆಕ್ಷನ್ 138 ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 8ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖ ಮತ್ತು ವ್ಯಾಪಾರಸ್ಥರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯವಾದ ಕಂಪನಿ ಚೆಕ್ ಬೌನ್ಸ್ ಆದರೆ ನಿರ್ದೇಶಕರಿಗೂ ಪ್ರಕರಣ ಆಗುತ್ತದೆಯೇ, ಮತ್ತೊಮ್ಮೆ ಕಂಪನಿ ಚೆಕ್ ಬೌನ್ಸ್ ಆದರೆ ನಿರ್ದೇಶಕರಿಗೂ ಪ್ರಕರಣ ಆಗುತ್ತದೆಯೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಕಂಪನಿ ತನ್ನ ವ್ಯವಹಾರ, ಸಾಲ ಅಥವಾ ಪಾವತಿಗಾಗಿ ಚೆಕ್ ನೀಡಿದಾಗ ಮತ್ತು ಆ ಚೆಕ್ ಬ್ಯಾಂಕಿನಲ್ಲಿ ಅಮಾನ್ಯವಾದರೆ, ಬೌನ್ಸ್ ಆದರೆ ಕೇವಲ ಕಂಪನಿಯ ವಿರುದ್ಧ ಮಾತ್ರವಲ್ಲದೆ ಕೆಲವು ಸಂದರ್ಭಗಳಲ್ಲಿ ನಿರ್ದೇಶಕರು, ಸಹಿ ಮಾಡಿದ ಅಧಿಕಾರಿಗಳು ಹಾಗೂ ವ್ಯವಹಾರ ನಿರ್ವಹಿಸುತ್ತಿದ್ದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗಳ ವಿರುದ್ಧವೂ ಸೆಕ್ಷನ್ 138 ಜೊತೆಗೆ ಸೆಕ್ಷನ್ 141 ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ನಡೆಯಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಕಾನೂನು ಅಂಶ ಏನೆಂದರೆ, ಕಂಪನಿಯಲ್ಲಿರುವ ಪ್ರತಿಯೊಬ್ಬ ನಿರ್ದೇಶಕರು ಸ್ವಯಂಚಾಲಿತವಾಗಿ ಆರೋಪಿತರಾಗುವುದಿಲ್ಲ. ದೂರುದಾರರು ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ತೋರಿಸಬೇಕು. ಪ್ರಕರಣ ನಡೆದ ಸಮಯದಲ್ಲಿ ಯಾರು ಕಂಪನಿಯ ದಿನನಿತ್ಯದ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು, ಯಾರು ಚೆಕ್ಕಿಗೆ ಜವಾಬ್ದಾರರಾಗಿದ್ದರು, ಯಾರು ಚೆಕ್ಗೆ ಸಹಿ ಹಾಕಿದ್ದರು. ಸಾಮಾನ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕ, ಸಹಿ ಮಾಡಿದ ಅಧಿಕಾರಿ, ಹಣಕಾಸು ವ್ಯವಹಾರವನ್ನು ನಿರ್ವಹಿಸುತ್ತಿದ್ದ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಆರೋಪಿತರಾಗಬಹುದು. ಈ ನಿಟ್ಟಿನಲ್ಲಿ SMS ಪ್ಯಾರಾಮೆಕ್ಯೂಟಲ್ಸ್ ಲಿಮಿಟೆಡ್ ವರ್ಸಸ್ ನೀತಾ ಬಳ್ಳ ಇವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿ, ಕೇವಲ ಡೈರೆಕ್ಟರ್ ಎಂಬ ಹುದ್ದೆ ಇದ್ದಿದ್ದರಿಂದ ಮಾತ್ರ ವ್ಯಕ್ತಿಯ ವಿರುದ್ಧ ಪ್ರಕರಣ ನಡೆಯುವುದಿಲ್ಲ. ಆ ವ್ಯಕ್ತಿ ಕಂಪನಿಯ ವ್ಯವಹಾರ ನಿರ್ವಹಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದಾನೆ ಎಂಬುದನ್ನು ದೂರುದಾರರು ತೋರಿಸಬೇಕು ಎಂದು ಸ್ಪಷ್ಟಪಡಿಸಿದೆ. ಇದೇ ರೀತಿ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ವರ್ಸಸ್ ಹರ್ಮಿತ್ ಸಿಂಗ್ ಪೆಂಚಿಯಲ್ ಪ್ರಕರಣದಲ್ಲಿಯೂ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ನಿರ್ದೇಶಕರನ್ನು ಸಾಮಾನ್ಯವಾಗಿ ಆರೋಪಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಆದರೆ ಚೆಕ್ಗೆ ಸಹಿ ಮಾಡಿದ ವ್ಯಕ್ತಿ ಅಥವಾ ವ್ಯವಹಾರ ನಿರ್ವಹಣೆಯಲ್ಲಿ ನೇರವಾಗಿ ಭಾಗವಹಿಸಿದ್ದವರು ಹೊಣೆಗಾರರಾಗಬಹುದು. ಆದ್ದರಿಂದ ಕಂಪನಿ ಮಾಲೀಕರು ಮತ್ತು ನಿರ್ದೇಶಕರು ಕೆಲವು ಪ್ರಮುಖ ಜಾಗ್ರತೆಗಳನ್ನು ಪಾಲಿಸಬೇಕು. ಖಾಲಿ ಸಹಿ ಮಾಡಿದ ಚೆಕ್ ಬಿಡಬೇಡಿ. ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಿಸಿ. ಬ್ಯಾಂಕ್ ಖಾತೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಉದ್ಯೋಗಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಅಜಾಗರೂಕರಾಗಿ ಚೆಕ್ ಹಸ್ತಾಂತರಿಸಬೇಡಿ. ಹಾಗೂ ಪ್ರತಿಯೊಂದು ಹಣಕಾಸು ವ್ಯವಹಾರಕ್ಕೂ ದಾಖಲೆ ಇಟ್ಟುಕೊಳ್ಳಿ. ಹಲವಾರು ಕಂಪನಿಗಳು ಅಜಾಗರೂಕತೆ, ಲೆಕ್ಕಪತ್ರದ ಗೊಂದಲ ಅಥವಾ ಖಾಲಿ ಚೆಕ್ ದುರುಪಯೋಗದಿಂದ ದೊಡ್ಡ ಕಾನೂನು ಸಮಸ್ಯೆಗಳನ್ನು ಎದುರಿಸಿವೆ. ಸ್ನೇಹಿತರೆ, ಕಂಪನಿ ಚೆಕ್ ಬೌನ್ಸ್ ಪ್ರಕರಣಗಳು ಕೇವಲ ಕೋರ್ಟ್ ಪ್ರಕರಣ ಮಾತ್ರವಲ್ಲ, ಅವು ಕಂಪನಿಯ ಹೆಸರು, ವ್ಯಾಪಾರ, ವಿಶ್ವಾಸ ಮತ್ತು ಬ್ಯಾಂಕಿಂಗ್ ಸಂಬಂಧಗಳ ಮೇಲೂ ದೊಡ್ಡ ಪರಿಣಾಮ ಬೀರುತ್ತವೆ. ಆದ್ದರಿಂದ ಕಂಪನಿಯ ಹಣಕಾಸು ವ್ಯವಹಾರಗಳಲ್ಲಿ ಸದಾ ಎಚ್ಚರಿಕೆ ಅಗತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಪ್ರಮುಖ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಕಾನೂನು ನೋಟಿಸ್ ಮತ್ತು ಕಾಲಮಿತಿಯ ತಪ್ಪುಗಳು, ಯಾವ ತಪ್ಪುಗಳಿಂದ ಚೆಕ್ ಬೌನ್ಸ್ ಪ್ರಕರಣವೇ ದುರ್ಬಲವಾಗಬಹುದು ಎಂಬ ಅತ್ಯಂತ ಪ್ರಮುಖ ಕಾನೂನು ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್